ಹಿಂದೂ ಧರ್ಮದ ಪವಿತ್ರ ಗ್ರಂಥ ರಾಮಾಯಣದ ಕರ್ತೃ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ ವತಿಯಿಂದ ಇಂದು ಆಚರಣೆ ಮಾಡ್ತಾ ಇದ್ದೇವೆ. ಶ್ರೀ ಮಹರ್ಷಿ ವಾಲ್ಮೀಕಿರವರು ಅವರ ಗ್ರಂಥದಲ್ಲೇ ಹೇಳುವ ಪ್ರಕಾರ ಸುವ್ಯವಸ್ಥಿತ ಜೀವನ, ತಂದೆ ಮತ್ತು ಮಗನ ಸಂಬಂಧ, ಶ್ರೀರಾಮಚಂದ್ರರು ಮತ್ತು ದಶರಥ ಮಹಾರಾಜರು, ಅಣ್ಣ ತಮ್ಮಂದಿರ ಸಂಬಂಧ, ರಾಮ ಲಕ್ಷ್ಮಣ ರೀತಿ, ಸತಿಪತಿಗಳ ಸಂಬಂಧ, ಸೀತಾಮಾತೆ ಶ್ರೀರಾಮ ಯಾವ ಥರ ಇರಬಾರ್ದು ಅನ್ನೋದಕ್ಕೂ ಕೈಕೆ ಮಂಡೋದರಿ ಈ ಥರದ ಪಾತ್ರಗಳ ಸೃಷ್ಟಿಯ ಮೂಲಕ ನಮಗೆ ಒಂದು ವ್ಯವಸ್ಥಿತವಾದಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಆದರೆ ತಪ್ಪಾಗಲಾರದು. ಅವರು ಸದಾ ಸ್ಮರಣೀಯರು. ನಮ್ಮ ಬ್ಯಾಂಕಿನ ವತಿಯಿಂದ ಮಹರ್ಷಿ ವಾಲ್ಮೀಕಿ ಜಯಂತಿಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರುಗಳಿಗೂ ಮತ್ತು ಬ್ಯಾಂಕಿನ ಷೇರುದಾರರಿಗೂ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರಿಗೂ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನ ಕೋರ್ತೀನಿ. ವಾಲ್ಮೀಕಿ ಜಯಂತಿ ಮುಖ್ಯ ಏನು ಮಾಡ್ಕೊಂಡು ಬರ್ತಾಯಿದ್ದೀವಿ ಅಂದರೆ, ಅವರು ನಮ್ಮ ರಾಮಾಯಣ ಏನು ಇವತ್ತಿನಿಗೂ ಪ್ರಸಿದ್ಧವಾಗಿದೆ ಅನ್ನೋದಕ್ಕೆ, ಇವತ್ತಿನ ಜನ್ರೇಷನ್ಗೂ ಪ್ರಸಿದ್ಧವಾಗಿದೆ ಅಂತ ಹೇಳಿದ್ರೆ ಅದು ಅವರೊಂದು ಬರೆದಿರುವಂಥ ಕಾವ್ಯ. ಆ ಕಾವ್ಯದ ಮೂಲಕ ಅವರು ಜಗತ್ ಪ್ರಸಿದ್ಧಿಯಾಗಿದ್ದಾರೆ. ಮತ್ತು ನಾರದ ಮುನಿಗಳ ಒಂದು ಆದರ್ಶದ ಮೇಲೆ ಹಿಂದೆ ಅವರು ಏನೋ ಒಂದು ಬೇರೆ ಕೃತ್ಯಗಳನ್ನ ಮಾಡ್ತಾಯಿದ್ರು, ಅದನ್ನೆಲ್ಲ ಬಿಟ್ಟು ನಾರದ ಮುನಿಗಳ ಒಂದು ಸಲಹೆಯ ಮೇಲೆ ಅವರು ವಾಲ್ಮೀಕಿ ಸಂಸ್ಕೃತನ ಬರೆಯೋಕ್ಕೆ ಶುರು ಮಾಡಿ ವಾಲ್ಮೀಕಿ ರಾಮನಾಮನ ಬರೆದು ರಾಮಾಯಣ ಬರೆದಿದ್ದಾರೆ. ಹಂಗಾಗಿ ನಾವು ಅವರ ಆದರ್ಶಗಳನ್ನ ಬೆಳೆಸ್ಕೊಂಡು ಹೋಗೋಣ ಅಂತೇಳಿ ಈ ಮೂಲಕ